ಪದ್ಮ, ನನಗನ್ಸುತ್ತೆ ಇನ್ನೂ ದೇವಕಿ ವಿಚಾರದಲ್ಲಿ ನಾವು ಜಾಸ್ತಿ ಕಾಳಜಿ ವಹಿಸೋ ಅಗತ್ಯ ಇಲ್ಲ. ಅವಳು ನಮ್ಮನ್ನೆಲ್ಲ ಮೀರಿ ಬೆಳೆದು ಬಿಟ್ಟಿದ್ದಾಳೆ. ಇವತ್ತು ವಾಸು ಮೇಲೆ ಕಂಪ್ಲೇಂಟ್ ಕೊಟ್ಟವಳು ನಾಳೆ ನನ್ನ ಮೇಲೆ, ನಿನ್ನ ಮೇಲೆ ಅಥವಾ ಎಲ್ಲರ ಮೇಲೂ ಕಂಪ್ಲೇಂಟ್ ಕೊಡಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೆ ಅಂತೂ ಯಾವಾಗಲೂ ಅವ್ರ ಮನೇಲೇ ಇರ್ತಿದ್ರು. ಇವರೇ ಮಗುನ ಕದ್ದಿದ್ದಾರೆ ಅಂತ ಸಂಶಯದ ಮೇಲೆ ದೂರು ಕೊಡಲ್ಲ ಅಂತ ಏನು ಗ್ಯಾರಂಟಿ? ನಾನಂತೂ ಇನ್ಮೇಲೆ ದೇವಕಿ ಅಕ್ಕನ ಮನೆಗೆ ಹೋಗೋದಿಲ್ಲಪ್ಪ. ಇನ್ನೊಂದು ಸರ್ತಿ ಪೊಲೀಸ್ ಸ್ಟೇಷನ್ ಮೆಟ್ಲೋದಕ್ಕೆ ನನಗಂತೂ ಇಷ್ಟ ಇಲ್ಲ. ಅಕ್ಕ, ಅವಿನಾಶ್ ಅವ್ರಿಗೆ ಹೇಳ್ಬಿಡ ನಮ್ಗೆ ತೊಂದರೆ ಕೊಡಬೇಡಿ ಅಂತ. ಇನ್ಮೇಲೆ ಅವಳಿಂದ ಸ್ವಲ್ಪ ದೂರ ಇರೋದೇ ಒಳ್ಳೇದು. ನಮ್ಮ ಪಾಲಿಗೆ ಅವಳು ಇಲ್ಲ ಅಂತ ಅಂದ್ಕೊಂಡ್ರೆ ಇನ್ನೂ ಒಳ್ಳೇದು. ಯಾರಿಗಾದರೂ ಅವಳನ್ನು ನೋಡಬೇಕು ಅಂತ ಅನ್ಸಿದ್ರೆ ಒಂದು ಗಳಿಗೆ ಅಲ್ಲಿಗೆ ಹೋಗಿ ಬನ್ನಿ. ಅವಳೇನಾದರೂ ಇಲ್ಲಿ ಬಂದರೆ ಯಾರು ದಯವಿಟ್ಟು ಗಲಾಟೆ ಮಾಡಬೇಡಿ. ಇರೋಷ್ಟೊತ್ತು ಚೆನ್ನಾಗಿ ಮಾತಾಡಿಸಿ ಕಳಿಸಿ. ಅವಳೊಬ್ಳೇ ಇರ್ತಾಳ? ಅದು ಅವಳಿಗೆ ಬಿಟ್ಟಿದ್ದು. ಇನ್ನೂ ಹೆಚ್ಚಿಗೆ ನಾವೇನು ಮಾಡೋಕ್ಕೆ ಸಾಧ್ಯ? ಒಂದು ವರ್ಷದಲ್ಲಿ ಏನೆಲ್ಲ ನಡೆದು ಹೋಯ್ತಲ್ವಾ? ಹಳೆದನ್ನೇ ನೆನೆಸ್ಕೊಂಡು ನಾವು ಕೊರಗ್ತಾ ಇದ್ರೆ ನಮಗೂ ತುಕ್ಕ ಹಿಡಿಯುತ್ತೆ. ಪದ್ಮ, ನಾನು ಇವತ್ತೇ ಹಳೆಬೇಡಿಗೆ ಹೊರಡ್ತೀನಿ. ಯಾಕೆ? ನೀವೀ ಮದುವೆ ವಿಚಾರ ಮಾತಾಡೋಕ್ಕೆ. ಏ ಗೂಬೆ, ಅದಕ್ಕೂ ಹಿಂಗೆ ಕುತ್ಕೊಂಡಿದ್ಯಲ್ಲ. ರಘು, 5 ನಿಮಿಷದಲ್ಲಿ ಫೋನ್ ಮಾಡ್ತೀನಿ ಅಂದ್ರೆ ಮಾಡಲೇ ಇಲ್ಲ. ಬರ್ತಿದ್ದೀರಾ? ಇಲ್ಲಿ ಬಿಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ದೇವಕಿ. ಒಂದು ಕೆಲಸ ಮಾಡಲ, ಗಿರ್ಜಕ್ಕನ್ನು ಕಳಿಸ್ಕೊಡ್ಲ? ಇಲ್ಲೇ ಹೊರಗೆ ನಿಂತಿದ್ದಾರೆ. ಅಷ್ಟು ಟೈಮ್ ಇಲ್ಲ ರಘು, ನಿಮ್ಮ ಒಪ್ಪಿಗೆನೆ ಬೇಕಂತೆ, ತುಂಬಾ ಅರ್ಜೆಂಟು. ಏನಾಗಲ್ಲ, ಬಿ ಕೂಲ್. ರಘು ರಘು ಪ್ಲೀಸ್, ನೀವೇ ಹೀಗೆ ಧೈರ್ಯ ಕೆಟ್ಟರೆ ಹೇಗೆ? ಏನಾದರೂ ಬೇಗ ಯೋಚನೆ ಮಾಡಿ. ಏನು ಯೋಚನೆ ಮಾಡಲಿ ದೇವಕಿ? ಇಂಥ ಪರಿಸ್ಥಿತಿ ನನ್ನ ವೈರಿಗೂ ಬರಬಾರ್ದು. ಏನಿದ್ದು ಏನು ಪ್ರಯೋಜನ? ಇಂಥ ಟೈಮಲ್ಲಿ ಹೆಂಡತಿಗೆ ಆಸರೆ ಆಗಿರೋಕ್ಕಾಗಲ್ಲ ಅಂದಮೇಲೆ ಈ ಜನ್ಮ ಯಾಕೆ ಬೇಕು ಹೇಳಿ? ನನ್ನ ಬಗ್ಗೆ ನನಗೆ ಸಹಿ ಅನ್ನಿಸ್ತಾ ಇದೆ. ರಘು, ಟೈಮ್ ಆಗ್ತಿದೆ. ಯಶೋಧ ತುಂಬ ಹೊತ್ತಿಂದ ನೋವು ಅನುಭವಿಸ್ತಾ ಇದ್ದಾರೆ. ಕಂಟ್ರೋಲ್ ಮಾಡಿ. ದೇವಕಿ, ನನಗೊಂದು ಹೆಲ್ಪ್ ಮಾಡೋಕ್ಕಾಗತ್ತಾ? ನನ್ನ ಪರವಾಗಿ ನೀವೇ ಸೈಡ್ ಹಾಕ್ಬಿಡಿ. ನೀವೇ ಹಾಕಬೇಕು ರಘು. ಗೊತ್ತು, ಆದರೆ ನನ್ನ ಪರವಾಗಿ ನೀವೇ ಹಾಕಿ ದೇವಕಿ, ಪರವಾಗಿಲ್ಲ. ನೋಡಿ, ನಾಳೆ ಏನೇ ಹೆಚ್ಚು ಕಮ್ಮಿ ಆದರೂ ಅದಕ್ಕೆ ನಾನೇ ಜವಾಬ್ದಾರ ಅಂತ ನಾನು ಈಗಲೇ ನಿಮಗೆ SMS ಮಾಡ್ತೀನಿ. ಇದು ನಿಮ್ಮ ನಂಬಿಕೆಗೆ. ನನಗಂತೂ ನಿಮ್ಮ ಮೇಲೆ ಪೂರ್ತಿ ನಂಬಿಕೆ ಇದೆ ದೇವಕಿ. ಪ್ಲೀಸ್. ಸ್ವಲ್ಪ ಕಂಟ್ರೋಲ್ ಮಾಡಿ. ನಾನು ಇಲ್ದಿರೋ ಟೈಮಲ್ಲಿ ನನ್ನ ಹೆಂಡತಿನ ಆಸ್ಪತ್ರೆಗೆ ಸೇರಿಸಿ ದೊಡ್ಡ ಉಪಕಾರ ಮಾಡಿದ್ದೀರಾ. ನಾನು ಯಾವತ್ತೂ ಅದನ್ನು ಮರೆಯಲ್ಲ ದೇವಕಿ. ಇದೊಂದು ಸಹಾಯ ಮಾಡಿ, ಬೇಡ್ಕೋತೀನಿ. ಹಾಗೆಲ್ಲ ಮಾತಾಡಬೇಡಿ ರಘು. ನಾನು ಈಗಲೇ ಹರಿಣಿರಾವ್ಗೆ ಸೈನ್ ಹಾಕ್ಕೊಡ್ತೀನಿ. ಸ್ವಲ್ಪ ಕಂಟ್ರೋಲ್ ಮಾಡಿ, ಏನಾಗಲ್ಲ. ಆದರೆ ನೀವು ಅವ್ರಿಗೊಂದು ಮಾತು ಹೇಳಿಬಿಡಿ.
ಆಯಿತು, ನಾನು ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತೀನಿ. ದೇವಕಿ, ನಾನು ಹೇಗಾದರೂ ಮಾಡಿ ರಘುಗೆ ನಾಳೆ ಬೇಲ್ ತೊಗೊಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬೇರೆ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸೋದಕ್ಕೂ ಟ್ರೈ ಮಾಡ್ತಾಯಿದ್ದೀನಿ ಇನ್ಸ್ಪೆಕ್ಟರ್ಗೆ. ಪ್ಲೀಸ್ ದೇವಕಿ, ಯಶೋನ ನೋಡ್ಕೊಳ್ಳಿ. ನಾನು ಕಾಂತಿಗೂ ಹೇಳಿದ್ದೆ, ಆದರೆ ಅವಳಿಗೆ ಜ್ವರ ಅಂತೆ, ಅದಕ್ಕೆ ನಾನೇ ಹಾಸ್ಪಿಟ್ಲಿಗೆ ಬರಬೇಡ ಅಂತ ಹೇಳಿದೆ. ಎಚ್ಚರಾಗ ಸ್ವಲ್ಪ ಹೊತ್ತಾಗುತ್ತೆ, ತೊಂದರೆ ಏನಿಲ್ಲ. ಹೊಟ್ಟೆಲಿರೋದೆಲ್ಲ ವಾಮಿಟ್ ಆಗಿದೆ, ಪಲ್ಸ್ ರೇಟ್ ನಾರ್ಮಲ್ಗೆ ಬಂದಿದೆ. ಎದ್ದು ಕೂಡಲೇ ಜ್ಯೂಸ್ ಕೊಡ್ಬೋದು. ಪಾಪ ಮೈ ತುಂಬ ಏಟ್ ಬಿದ್ದಿದೆ. ಹೌದು, ಏನೂ ತಪ್ಪು ಮಾಡಿದೆ ಬೇರೆಯವ್ರ ಅನುಮಾನಕ್ಕೆ ಇವನು ಹಿಂಸೆ ಪಟ್ಟ. ಒಂದು ಸರ್ತಿ ಈ ಥರ ಅಟೆಂಪ್ಟ್ ಮಾಡಿದವ್ರ ಮನಸ್ಸು ಮತ್ತೆ ಮತ್ತೆ ವೀಕ್ ಆಗೋ ಚಾನ್ಸ್ ಇರುತ್ತೆ. ಅದಾಗದೇ ಇರೋ ಥರ ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅವ್ರನ್ನ ಡಲ್ ಆಗಕ್ಕೆ ಬಿಡಬೇಡಿ. ಇಂಥ ಸಂದರ್ಭದಲ್ಲಿ ಅದು ರೂಢಿ ಆದರೆ ಅವ್ರನ್ನ ಮತ್ತೆ ಬದಲಾಯಿಸೋದು ಕಷ್ಟ ಆಗುತ್ತೆ. ಅದೇ ಕೊನೆಗೆ ಮಾನಸಿಕ ರೋಗ ಆಗುತ್ತೆ. ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ಡಾಕ್ಟರ್. ಮತ್ತೆ ಕೆಲವರು ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ. ಕಡೆ ನಿದ್ದೆ ಬರೋದ್ರೊಳಗೆ ಇದೆಲ್ಲ ಸಾಧ್ಯನಾ ಅಂತ ಲೆಕ್ಕಾಚಾರ ಹಾಕ್ತಾ ಇದ್ದೀನಿ. ನೀ ಹೋಗಿ ಮಲಕ್ಕೋ. ಅತ್ತೆ, ರಘು ಹೆಂಡತಿಗೆ ಹೆರಿಗೆ ನೋವು. ಮಕ್ಕಳು ಹುಟ್ಟೋವಾಗ ಒಂದು ಹೆಣ್ಣು ಅನುಭವಿಸೋ ಸಹಜವಾದ ನೋವು.
ಕಣ್ಮುಂದೆನೇ ಮಕ್ಕಳನ್ನ ಕಳ್ಕೊಳ್ಳೋ ಸಂಕಟದ ನೋವಲ್ಲ. ಮಗುವಿನ ಆಸೆ ಇರೋ ಪ್ರತಿಯೊಬ್ಬ ಹೆಂಗಸು ಅನುಭವಿಸೋವಂಥ ನೋವು. ಬಸರಿ ಆದರೆ ಬಾಡಿಗೆ ತಾಯಿ ಶೋಕಿ ಬಿದ್ದವ್ರಿಗೆ ಈ ನೋವಿನ ಖುಷಿನೂ ಇರಲ್ಲ. ಅದಕ್ಕೆ ಕಂಡವ್ರನ್ನ ನೋಯಿಸಿ ಖುಷಿ ಪಡ್ತಾರೆ. ಇದು ನಿಜವಾದ ಹೆರಿಗೆ ನೋವು ಅಂತ ಗೊತ್ತು, ಸಹಜವಾಗಿ ಅನುಭವಿಸ್ಬೇಕಾಗಿರೋ ನೋವು. ಇದನ್ನು ಕಡಿಮೆ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ವಿನಂತಿ, ಅವರವರೇ ಅನುಭವಿಸ್ಬೇಕು. ಈ ಸಮಯದಲ್ಲಿ ನಿಮ್ಮ ಮಗನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ನಾ ಏನು ಮಾಡೋಕ್ಕಾಗತ್ತೆ ಹೇಳು? ಮನೆ ಒಳಗಿರೋವಾಗ ಪ್ರೀತಿ ಸಂಬಂಧಗಳೇ ಕಾನೂನು. ಮನೆ ಹೊರಗೆ ಹೋದ್ಮೇಲೆ ಎಲ್ರಿಗೂ ಏನು ಕಾನೂನು ಅನ್ವಯಿಸುತ್ತೋ ಅದೇ ನನಗೂ ಅನ್ವಯಿಸುತ್ತೆ, ನನ್ನ ಮಗನಿಗೂ ಅನ್ವಯಿಸುತ್ತೆ. ರಘು ಯಶೋದಾಗೆ ತಾವು ಮಾಡಿದ್ರ ಫಲ ವಾಪಸ್ ಸಿಗ್ತಾ ಇದೆ ಅಷ್ಟೇ. ಹೆತ್ತ ತಾಯಿನ ಒಂಟಿ ಮಾಡಿದರೆ ಏನು ಫಲ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಗೊತ್ತಾಗ್ಲಿ. ಇದು ನಾನು ಮಾಡಿದ್ದಲ್ಲ, ಅವರೇ ಮಾಡ್ಕೊಂಡಿದ್ದು. ನಿನಗ್ಯಾಕೆ ಇಷ್ಟೊಂದು ನೋವು ಕಾಳಜಿ? 10 ವರ್ಷ ಹರಿಸಿದ ಕಣ್ಣೀರು ಮರ್ತೋಯ್ತಾ? ಒಂಟಿಯಾಗಿ ಕೂತ್ಕೊಂಡು ಅಳ್ತಿದ್ಯಲ್ಲ, ಅದೆಲ್ಲ ನೆನಪಾಗಲ್ವಾ? 10 ವರ್ಷ, ಪೂರ್ತಿ 10 ವರ್ಷ, ಒಂದು ಜನ್ಮಕ್ಕಾಗೋ ಅಷ್ಟು ನೋವು ಕೊಟ್ಲು ಯಶೋದ. ಮಗನ ಸಂಬಂಧನ ಕಿತ್ಕೊಂಡ್ಲು. ಆ ಮಗ ಅಪ್ಪನ ಜೀವನ ಕಿತ್ಕೊಂಡ. ಇಬ್ರು ಸೇರಿ ನಿನ್ನ ಬದುಕಿಗೆ ಬೆಂಕಿ ಇಟ್ರು. ಇದೆಲ್ಲ ನಾನು ಒಬ್ಳೆ ಅನುಭವಿಸ್ತಾ ಇದ್ದೀನಿ ವಿನಂತಿ. ಯಶೋದಾಗೆ ಮಗನನ್ನು ಕಳ್ಕೊಂಡ ನನ್ನ ದುಃಖ ಏನು ಅನ್ನೋದು ಅರ್ಥ ಆಗಬೇಕು. ನಂಬಿದವ್ರು ದೂರ ಆದರೆ ಅದ್ರ ಸಂಕಟ ಏನು ಅನ್ನೋದು ರಘುಗೆ ತಿಳಿಬೇಕು. ಇದು ತಿಳುವಳಿಕೆ ಪಾಠ ನಾನು ಕೊಟ್ಟಿದ್ದಲ್ಲ, ಅವರೇ ತಂದುಕೊಂಡಿದ್ದು. ಅವ್ರು ನನಗೆ ಕೊಟ್ಟಿರೋ ನೋವಿನ ಮುಂದೆ ಈ ಸಹಜವಾದ ಹೆರಿಗೆ ನೋವು ಏನೇನೂ ಅಲ್ಲ. ಅದನ್ನು ನೋಡ್ಕೊಳ್ಳೋಕ್ಕೆ ಡಾಕ್ಟ್ರ್ ಇದ್ದಾರೆ, ನರ್ಸ್ ಇದ್ದಾರೆ, ಔಷಧಿ ಇದೆ. ಆದರೆ ನನ್ನ ನೋವಿಗೆ ಡಾಕ್ಟ್ರು ಇಲ್ಲ, ಔಷಧಿನೂ ಇಲ್ಲ. ನಿನಗೆ ಯಾಕಾದ್ರೆ ಚಿಂತೆ? ಬಾ ಮಲಕ್ಕೋ. ಚಿಂತೆ ಮಾಡಬೇಡ, ಮಲಕ್ಕೋ. ನೀವು ಹೇಳಿದ್ನಲ್ಲ ನನ್ನ ನಿದ್ದೆ ಸತ್ತಿದೆ ಅಂತ. ಕೊನೆ ನಿದ್ದೆಗೆ ಇನ್ನೂ ಟೈಮ್ ಇದೆ. ಹೇಳಿ ದೇವಕಿ, ಏನಾಯ್ತು? ಕಂಗ್ರಾಟ್ಸ್ ರಘು, ಗಂಡ್ಮಗು.
ಈಗಲಾದರೂ ಸಂತೋಷ ಆಯ್ತಾ ರಘು? ಬರೀ ಸಂತೋಷ ಅಷ್ಟೇ ಅಲ್ಲ ದೇವಕಿ, ಏನು ಹೇಳ್ಬೇಕಂತಾನೆ ತೋಚ್ತಾ ಇಲ್ಲ. ಇದೇನು ಕನಸ, ಭ್ರಮೆನ, ಅಥವಾ ನಿಜವಾಗಿ ನಡೀತಾ ಇದೆಯಾ ಒಂದು ಗೊತ್ತಾಗ್ತಾ ಇಲ್ಲ. ಬರೀ ನಡೀತಾ ಇಲ್ಲ ರಘು, ನಡೆದು ಹೋಗಿದೆ. ಆಪರೇಷನ್ ಸಕ್ಸಸ್ ಆಗಿದೆ. ತಿಂಗಳು ತುಂಬದೇ ಇದ್ದಿದ್ದರಿಂದ ಮಗುನ ಇನ್ಕ್ಯುಬೇಟರ್ನಲ್ಲಿ ಇಟ್ಟಿದ್ದಾರೆ. ಅಂದರೆ ಏನೂ ಆತಂಕ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. ಯಶು ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ. ಒಂಚೂರು ಚಿಂತೆ ಬೇಡ ಅಂತ ಹೇಳಿದ್ದಾರೆ ಡಾಕ್ಟ್ರು. ದೇವಕಿ, ನೀವು ನನ್ನ ಕಣ್ಣೆದ್ರಿಗೆ ಇದ್ದಿದ್ರೆ ನಾನು ಖಂಡಿತ ನಿಮ್ಮ ಕಾಲಿಗೆ ಬೀಳ್ತಿದ್ದೆ. ನೀವು ಮಾಡಿದ ಉಪಕಾರಕ್ಕೆ ಇನ್ನೇನು ಹೇಳಿ ಇಡೀ ಮನೆಗೆ ಜೀವ ಕೊಟ್ಬಿಟ್ರಿ ದೇವಕಿ. ಇರಲಿ ಬಿಡಿ ರಘು, ನನ್ನ ಯಶೋದ ಮಧ್ಯೆ ಉಪಕಾರ ಸಹಾಯ ಇಂಥ ಮಾತೆಲ್ಲ ಬರಬಾರ್ದು. ನಾನು ಯಶೋದ ಎಷ್ಟೇ ಕಿತ್ತಾಡಿದ್ರು ಜಗಳ ಆಡಿದ್ರು ಅಂತರಂಗದಲ್ಲಿ ತುಂಬ ಆತ್ಮೀಯರು. ನಮ್ಮಿಬ್ಬರಲ್ಲಿ ಪ್ರೀತಿ ಇದೆ ರಘು. ಪ್ರೀತಿ ಇಲ್ಲದೆ ಇದ್ದರೆ ದ್ವೇಷ ಕೂಡ ಸಾಧ್ಯ ಇಲ್ಲ ಅಂತ. ಥ್ಯಾಂಕ್ಸ್ ದೇವಕಿ. ದೇವಕಿ, ರಘು, ಡಾಕ್ಟ್ರು ಕರೀತಾ ಇದ್ದಾರೆ, ನಾನು ನಿಮ್ಗೆ ಆಮೇಲೆ ಮಾಡ್ತೀನಿ. ಇನ್ಸ್ಪೆಕ್ಟ್ರೆ, ನನಗೆ ಗಂಡು ಮಗು ಆಯಿತು. ಪಿಸಿನ ಕಳಿಸಿ ಸ್ವೀಟ್ಸ್ ತರ್ಸೋಕ್ಕಾಗುತ್ತಾ? ನಿಂಗೆ ಬೇಡ, ನಾನು ಹೋಗಿ ಸ್ವೀಟ್ ತಾ. ಸರ್, ನಮ್ಮ ಅಮ್ಮನಿಗೆ ಒಂದು ಫೋನ್ ಮಾಡ್ಬೋದಾ? ನನ್ನ ಫೋನಲ್ಲಿ ಮಾಡಿದರೆ ಅವ್ರು ರಿಸೀವ್ ಮಾಡಲ್ಲ. ನಿಮ್ಮ ಮೊಬೈಲ್ ಯೂಸ್ ಮಾಡ್ಬೋದಾ ಸರ್? ಏನಿಲ್ಲ, ನನಗೆ ಮಗು ಆಗಿರೋ ವಿಷಯನೇ ಹೇಳಬೇಕಿತ್ತು. ಬೇರೆ ಏನು ಮಾತಾಡಬೇಡಿ, ಅಷ್ಟು ಮಾತ್ರ ಹೇಳಿ. SP ಸಾಹೇಬಿಗೆ ನಿಮ್ಮ ತಾಯಿ ತುಂಬ ಬೇಕಾದವರು. ಬೇರೇನು ಮಾತಾಡಲ್ಲ ಸರ್, ಸುದ್ದಿ ಹೇಳಬೇಕಷ್ಟೇ. ಹೇಳಿ ಭಂಡಾರಿಯ. ಪ್ಲೀಸ್ ಕಟ್ ಮಾಡಬೇಡಮ್ಮ. ನಾನು ರಿಕ್ವೆಸ್ಟ್ ಮಾಡಿ ಇನ್ಸ್ಪೆಕ್ಟರ್ ಮೊಬೈಲಿಂದ ಮಾತಾಡ್ತಾ ಇದ್ದೀನಿ. ಅಮ್ಮ, ಯಶುಗೆ ಕಣ್ಮಗು ಆಯಿತು. ನಮ್ಮನೆಗೆ ಮೊದಲನೇ ಮೊಮ್ಮಗ ಬಂದಿದ್ದಾನಮ್ಮ. ನನ್ನ ಮನೇಲಿರೋ ನಿನ್ನ ಮೊದಲನೇ ಮಗುನು ಗಂಡೆ. ಆ ಮಗುಗೆ 2 ತಿಂಗಳು.